ಇನ್ನು ಬಿಜೆಪಿ ಸರ್ಕಾರದಲ್ಲಿ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ತನಿಖೆ ವಿಚಾರವಾಗಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗಿದೆ. ಈ ಸಮಿತಿಯಿಂದ 26 ಹಗರಣಗಳ ಮಾಹಿತಿ ಸಂಗ್ರಹಕ್ಕೆ ಈಗ ಯೋಜನೆಯನ್ನ ರೂಪಿಸಲಾಗಿದೆ. ಆದಷ್ಟು ಬೇಗ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವರದಿ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ತನಿಖಾ ಸಂಸ್ಥೆಗಳ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ಮಾಡಿದ್ದಾರೆ. ಪ್ರತಿ ಹಗರಣಗಳ ತನಿಖಾ ವರದಿಯನ್ನ ಪರಮೇಶ್ವರ್ ಪಡಿತಾ ಇದ್ದಾರೆ. ನೋಡಿ, ನಮ್ಮ ರಾಜಕೀಯ ವ್ಯವಸ್ಥೆ ಹೆಂಗ್ ಬಂದಿದೆ ಅಂತ ಅಂದ್ರೆ ಒಬ್ರಿಗೆ ಬಿಸಿ ಮುಟ್ಟಿದ ಮೇಲೆ ಇನ್ನೊಬ್ರ ಕಡೆ ಅವ್ರು ಗಮನ ಕೊಡೋದು. ಇಲ್ಲಿ ತನಕ ಹಂಗಾರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಿದ್ದು, ನೀನು ತಿನ್ನು ನಾನು ತಿಂತೀನಿ ಅಂತ ಹೇಳ್ಕೊಂಡ್ಬಿಟ್ಟು. ಈಗೇನೋ ಒಬ್ಬೊಬ್ರು ಹಗರಣ ಈ ಸರ್ಕಾರದ ನನ್ ತೆಗಿತಿದ್ದೀರಾ ನಿಮ್ ತೆಗಿತೀನಿ ತಾಳಿ ಅಂತ ತೆಗಿಯೋಕ್ ಮುಂದಾಗ್ತಾರೆ. ಹಿಂಗಾದ್ರೂ ಈ ಹಗರಣಗಳು ಹೊರಗೆ ಬರಬೇಕಿದೆ. ನಮ್ಮ ದುಡ್ಡನ್ನ ಹೊಡೆದು ತಿಂದು ಕೊಬ್ಬಿರುವಂತ ಮಂದಿ ಅಟ್ಲೀಸ್ಟ್ ಈ ತರ ಆದ್ರೂ ಸ್ವಲ್ಪ ಹೊರಗೆ ಬರ್ತಾರ ನೋಡ್ಬೇಕಿದೆ. ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಕಳೆದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನ ಲಿಸ್ಟ್ ಮಾಡಿದ್ದೀವಿ. ಅವರು ಅದನ್ನ ದೇಶದ ರಾಜಕಾರಣ ಮಾಡಕ್ ಹೊರಟಾಗ ನಾವೇನ್ ಮಾಡಬೇಕು? ನಾವು ಅದನ್ನೇ ಮಾಡ್ಬೇಕಲ್ಲ.